ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮಗೆ ಈಗಾಗಲೇ ಗೊತ್ತಿದೆ, ನಾವು ಜಾಬ್ ನೋಟಿಫಿಕೇಷನ್ಸ್ ಹಾಗೂ ಬೇಕಾಗಿರೋ ಕೋಚಿಂಗ್ ಆ್ಯಂಡ್ ರಿಲೇಟೆಡ್ ಸ್ಟ್ರಾಟಜಿ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಯಾಕಂದರೆ ಈ ವಿಡಿಯೋನಲ್ಲಿ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಮೆಟ್ರೋ, ಅಂದರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಬಿಟ್ಟಿರೋ ಅಂತಹ ಒಂದು ಮೇಂಟೈನರ್ ರಿಲೇಟೆಡ್ 150 ಪೋಸ್ಟ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿದೆ ನೋಡಿ, ನಿಮಗೆ ಕಾಣ್ತಾ ಇದೆ, BMRCL HR ನಂಬರ್ ಕೊಟ್ಟಿದ್ದಾರೆ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ O&M ಅಂತಂದರೆ ಇದರಲ್ಲಿ 2025 ಡೇಟೆಡ್ 20 ಅಂದರೆ 23ನೇ ತಾರೀಕು 4ನೇ ತಿಂಗಳಲ್ಲಿ ಮೇಂಟೈನರ್ 150 ಪೋಸ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ನೋಟಿಫಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಯು ವಿಲ್ ಗೆಟ್ ಎ PDF. ಈ PDF-ಅಲ್ಲಿ ಏನು ಕೊಟ್ಟಿದ್ದಾರೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಇದಕ್ಕೇನು ಎಕ್ಸಾಮ್ ಇರುತ್ತೆ, ಯಾವ ಥರ ಪ್ಯಾಟರ್ನ್ ಇರುತ್ತೆ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡೋದಕ್ಕೆ, ಹಾಗೂ ಇನ್ನು ಇತ್ಯಾದ ಅಂತಹ ಇನ್ಫಾರ್ಮೇಷನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡಿ, ಟೋಟಲ್ ಆಗಿ 150 ವೇಕೆನ್ಸೀಸ್ ಇದ್ದಾವೆ. ಸೊ ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್, ಅಂದರೆ ಗುತ್ತಿಗೆ ಆಧಾರದ ಮೇಲೆ ಹೈರ್ ಮಾಡ್ತಾರೆ. ಬಟ್ ಗುತ್ತಿಗೆ ಆಧಾರ ಅಂತ ಹೇಳ್ಬಿಟ್ಟು ಲೈಟ್ ತೊಗೋಬೇಡಿ ಗೆಳೆಯರೆ. ಯಾಕಂತಂದರೆ ಈ ಗುತ್ತಿಗೆ ಆಧಾರದವ್ರಿಗೂ ಸಹ ಸೇಮ್ ಸ್ಯಾಲರಿ ಆ್ಯಸ್ ಪರ್ಮನೆಂಟ್ ಎಂಪ್ಲಾಯೀಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಸೇಮ್ ಸ್ಯಾಲರಿ ಆ್ಯಸ್ ಪರ್ಮನೆಂಟ್ ಎಂಪ್ಲಾಯೀಸ್. ಪರ್ಮನೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವ್ರಿಗೆ ಏನು ಕೊಡ್ತಾ ಇದ್ದಾರೆ ಅದೇ ವೇತನ ನಿಮಗೂ ಸಿಗುತ್ತೆ. ಓಕೆ, ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಫಸ್ಟ್ ಲೈನಲ್ಲೇ ನಿಮಗೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. BMRCL ಇನ್ವೈಟ್ಸ್ ಅಪ್ಲಿಕೇಶನ್ಸ್ ಫ್ರಮ್ ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಫಾಲೋಯಿಂಗ್ ಪೋಸ್ಟ್ ಇನ್ ದ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ವಿಂಗ್ ಆಫ್ BMRCL ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಮಿಲಿಟರಿ ಪರ್ಸನಲ್ ಅಂದರೆ ಆಲ್ರೆಡಿ ಮಿಲಿಟರಿನಲ್ಲಿ ಕೆಲಸ ಮಾಡಿಬಿಟ್ಟು ರಿಟೈರ್ಡ್ ಆಗಿರ್ತಾರೆ ಅಥವಾ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡಿರ್ತಾರೆ, ಅವ್ರಿಗೆ ಮಾತ್ರ ಇದು ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಎಷ್ಟು ದಿನ ತನಕ ಹೀಗೆ ಇರುತ್ತೆ ಗೊತ್ತಿಲ್ಲ. ಸೊ ಯಾರಾದರೂ ಹೋಗಿ ಅಬ್ಜೆಕ್ಟ್ ಮಾಡಿದ್ದೀರಾ ಅಂತಂದರೆ ನಮಗೂ ಆಪರ್ಚುನಿಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಡೆಫಿನೆಟಾಗಿ ಸಮ್ ಚೇಂಜಸ್ ಬಂದೇ ಬರುತ್ತೆ. ಸೊ ಆಲ್ರೆಡಿ ತುಂಬ ಜನ ಎಕ್ಸ್ ಮಿಲಿಟರಿ ಎಂಪ್ಲಾಯೀಸ್ ಆಲ್ರೆಡಿ ಇದ್ದಾರೆ BMRCLನಲ್ಲಿ. ಯಾಕೆ ಇವರು ಹೊಸ ಫ್ರೆಶ್ ಗ್ರ್ಯಾಜುಯೇಟ್ಸ್ನ ತೊಗೊತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದೊಂದು ನೋಟಿಸ್ ಫಾರ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಇರುತ್ತೆ. ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಅಂತೇಳಿ 5 ವರ್ಷ ತೊಗೊಂಡ್ಬಿಟ್ರೆ ಫ್ರೆಷರ್ಸ್ಗೆ ಜಾಬ್ ಎಲ್ಲಿಂದ ಸಿಗುತ್ತೆ, ರೈಟ್? ಫ್ರೆಷರ್ಸ್ನೇ ಕಾಂಟ್ರಾಕ್ಟಾಗಿ ತೊಗೊಳ್ಳಿ, ಬೇಡನಲ್ಲ. ಎಕ್ಸ್ ಮಿಲಿಟ್ರಿ ಅಂತಂದರೆ ಆಲ್ರೆಡಿ ರಿಟೈರ್ಡ್ ಆಗಿ ಬಂದಿರ್ತಾರೆ. ನಾನು ಅವ್ರನ್ನ ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಎಷ್ಟು ಅಪಾರ್ಚುನಿಟಿ ಕೊಡ್ತೀರಾ ಅದೇ ಥರ ಈಕ್ವಲೆಂಟ್ ಫ್ರೆಷರ್ಸ್ಗೂ ಸಹ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇದೊಂದು ರಿಕ್ವೆಸ್ಟ್ ದ BMRCL ಡಿಪಾರ್ಟ್ಮೆಂಟ್. ಸೊ ಹೇಗೆ ತೊಗೊತಾರೆ ಅಂತ ಲೆಟ್ ಇಟ್ ಬಿ. ಬಟ್ ಈಗ ಇವ್ರು ಕೊಟ್ಟಿರೋಂತಹ ನೋಟಿಫಿಕೇಷನಲ್ಲಿ ನೋಡೋದಾದರೆ ಎಕ್ಸ್ ಮಿಲಿಟ್ರಿಗೆ ಮಾತ್ರನೇ ಎಲಿಜಿಬಲ್ ಇದೆ. ಸೊ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಏನಾದರೂ ಕೇಳಿದಾರಾ? ಏನು ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ. 5 ವರ್ಷ ಕಾಂಟ್ರಾಕ್ಟ್ ತನಕ ಇರುತ್ತೆ. ಆ್ಯಂಡ್ ನೋಡಿ, ಮತ್ತೆ ಇನ್ನೊಂದೇನು ಕೊಟ್ಟಿದ್ದಾರೆ, 5 ವರ್ಷ ಕಾಂಟ್ರಾಕ್ಟ್ ಇರುತ್ತೆ ಹಾಗೂ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯ್ ಅಂತಲೂ ಕೊಟ್ಟಿದ್ದಾರೆ. ಅಂದರೆ 5 ವರ್ಷ ಅಷ್ಟೇ ಅಲ್ಲ, ಇದನ್ನು ಎಕ್ಸ್ಟೆಂಡ್ ಸಹ ಮಾಡಲಾಗುತ್ತದೆ. ಬಟ್ ಎಷ್ಟು ವರ್ಷ ತನಕ ಲಿಮಿಟು ಕೊಟ್ಟಿಲ್ಲ. ಬೇರೆ ನೋಟಿಫಿಕೇಷನ್ಸಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಆ ಎಕ್ಸ್ಟೆನ್ಷನ್ ಇಷ್ಟು ವರ್ಷ ತನಕ ಅಂತ ಇರುತ್ತೆ. ಇದರಲ್ಲಿ ಕೊಟ್ಟಿಲ್ಲ ಅಂತಂದರೆ ದೇರ್ ಮೇ ಬಿ ಎ ಪರ್ಮನೆಂಟ್ ಚಾನ್ಸಸ್ ಫಾರ್ ದಿಸ್ ಎಕ್ಸ್ ಮಿಲಿಟರಿ ಎಂಪ್ಲಾಯೀಸ್ಗೂ ಸಹ. ಯಾಕಂತಂದರೆ ಇಲ್ಲಿ ಎಕ್ಸ್ಟೆಂಡಬಲ್. ಸೊ ಈಗ ನೋಡಿ, ಇದರಲ್ಲಿ ಕೊಟ್ಟಿರೋ ಅಂತಹ 5 ಇಯರ್ಸ್ ಅಂತಂದರೆ ವಿಚ್ ಮೇ ಬಿ ಎಕ್ಸ್ಟೆಂಡಬಲ್ ಅಂತ ಇಷ್ಟು ವರ್ಷ ಅಂತ ಕೊಡಬೇಕು. ಬಟ್ ಏನು ಕೊಟ್ಟಿಲ್ಲ ಅಂತಂದರೆ ಇದು ಎಷ್ಟು ವರ್ಷ ತನಕ ಎಕ್ಸ್ಟೆಂಡಬಲ್ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆಲ್ಮೋಸ್ಟ್ ತಿಳ್ಕೊಳ್ಳಿ, ಇದೊಂಥರ ಪರ್ಮನೆಂಟ್ ಥರನೇ ಇರುತ್ತೆ. ಓಕೆ, ಆ್ಯಂಡ್ ಇದಾದ ನಂತರ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಈಸ್ 22/5 ಅಂತ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಮೇ ತಿಂಗಳು 22 ತನಕ ನಿಮಗೆ ಅವಕಾಶ ಇದೆ ಗೆಳೆಯರೆ. ಆ್ಯಂಡ್ ಸೈನ್ಡ್ ಪ್ರಿಂಟೌಟ್ನ ಕಳಿಸೋದಕ್ಕೆ 27ನೇ ತಾರೀಕು ತನಕ ಅವಧಿ ಕೊಟ್ಟಿದ್ದಾರೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗೆ ನೋಡಿ. ಸೊ ಮೇಂಟೈನರ್ 150 ವೇಕೆನ್ಸೀಸ್ ಇದೆ. ಇದು ಓಕೆ. ಕ್ವಾಲಿಫಿಕೇಷನ್ ಏನಿದೆ, ಎಕ್ಸ್ ಮಿಲಿಟರಿ ಅಂತಂದರೂ ಸಹ ಇವರ ಕ್ವಾಲಿಫಿಕೇಷನ್ ಏನಿರಬೇಕು, ಮೆಟ್ರಿಕ್ಯುಲೇಷನ್ ಅಂದರೆ SSLC ಪ್ಲಸ್ 2 ಇಯರ್ಸ್ ITI ಈ ಪರ್ಟಿಕ್ಯುಲರ್ ಟ್ರೇಡ್ಸಲ್ಲಿ ಕಂಪ್ಲೀಟ್ ಆಗಿರಬೇಕು. ಯಾವ್ಯಾವ ಟ್ರೇಡು, ಎಲೆಕ್ಟ್ರಿಷಿಯನು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಕು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು, ವೈರ್ ಮ್ಯಾನು, ಫಿಟ್ಟರು, ಈ ಪರ್ಟಿಕ್ಯುಲರ್ ಏನು ವೇಕೆನ್ಸಿ ಇದು ಟ್ರೇಡ್ಸ್ ಕೊಟ್ಟಿದ್ದಾರೆ, ಈ ಟ್ರೇಡಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಆಗಿರಬೇಕು. ಏಜ್ ಲಿಮಿಟ್ ನೋಡಿ, ಮ್ಯಾಕ್ಸಿಮಮ್ 50 ವರ್ಷ ಅಂತ ಕೊಟ್ಟಿದ್ದಾರೆ. 50 ವರ್ಷ ಮೇಲ್ಪಟ್ಟರು, ಮ್ಯಾಕ್ಸಿಮಮ್ 50 ವರ್ಷ ಅಂತಂದರೆ ಈಗ 50 ವರ್ಷದವ್ರು ಅಪ್ಲೈ ಮಾಡಿದ್ದಾರೆ ಅಂತಂದರೆ 55 ವರ್ಷ ತನಕ ಸರ್ವಿಸ್ ಕೊಡ್ತಾರೆ. ಅದಾದಮೇಲೆ ಇನ್ನೂ 3 ವರ್ಷ ಎಲಿಜಿಬಿಲಿಟಿ ಇರುತ್ತೆ. ಆದಮೇಲೆ 8 ವರ್ಷಕ್ಕೆ ರಿಟೈರ್ಡ್ ಆಗ್ಬೋದು. ಓಕೆ,
3 ವರ್ಷ ಅಲ್ಲ ಸಾರಿ, ಇನ್ನೂ 5 ವರ್ಷ ತನಕ ಇರುತ್ತೆ. 60 ವರ್ಷ ಎಲಿಜಿಬಿಲಿಟಿ ಇದೆ. ಸೊ 60 ವರ್ಷ ತನಕ ಕೆಲಸ ಮಾಡ್ತಾರೆ, ಆದಮೇಲೆ ರಿಟೈರ್ಡ್ ಆಗ್ತಾರೆ. ಪೇ ಸ್ಕೇಲ್ ನೋಡಿ, IDA ಪೇ ಸ್ಕೇಲ್ಸ್ 25,000 ರೂಪಾಯಿ ತನಕ ಕೊಟ್ಟಿದ್ದಾರೆ. 25,000 ಬೇಸಿಕ್ಕು IDA ಪೇ ಸ್ಕೇಲ್, ಸೇಮ್ ಆ್ಯಸ್ ಲಾಸ್ಟ್ ಟೈಮ್ ಹೈರ್ ಮಾಡಿರೋವ್ರಿಗೂ ಸಹ ಆಲ್ಮೋಸ್ಟ್ ಇದೇ ಸ್ಯಾಲ್ರಿ ಇದೆ. ಸೊ ವಿತ್ 3% ಆ್ಯನ್ಯುವಲ್ ಇಂಕ್ರಿಮೆಂಟ್, ಇಲ್ಲಿ ಫಿಕ್ಸ್ಡ್ ಇಂಕ್ರಿಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇದೊಂದು ಡಿಫ್ರೆನ್ಸು, ಬೇರೆಯವ್ರಿಗೆಲ್ಲ ಆ ಥರ ಇರೋಲ್ಲ. ಸೊ ಇನ್ನು ಸರ್ಟಿಫಿಕೇಟ್ಸ್ ಏನೇನು ಪ್ರೂಫ್ ಬೇಕು ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರೂಫು, ಎಕ್ಸ್ ಸರ್ವಿಸ್ ಮ್ಯಾನ್ ಡಿಸ್ಚಾರ್ಜ್ ಆಗಿರೋ ಒಂದು ಪ್ರೂಫು ಡಿಫೆನ್ಸಿಂದ, ಮತ್ತು ಡೇಟ್ ಆಫ್ ಬರ್ತ್ಗೆ ಒಂದು ಪ್ರೂಫ್ ಕೊಡಬೇಕು. ಅದಾದಮೇಲೆ ಸರ್ವಿಂಗ್ ಮಿಲಿಟ್ರಿ ಪರ್ಸನಲ್ ಹೂ ಆರ್ ರಿಟೈರಿಂಗ್ ಆನ್ ಆರ್ ಬಿಫೋರ್ 31st May 2025 ಒಳಗೆ ಬಿಫೋರ್ ಏನಾದರೂ ಆಗ್ತಿದ್ರೆ ಅವರು ಸಹ ಅಪ್ಲೈ ಮಾಡ್ಬೋದು. ಮೇ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಇದಾದ ನಂತರ ಈ ಕಾಂಟ್ರಾಕ್ಟು 5 ವರ್ಷ ಅವಧಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡೋಣ. ಏನಿದು ಪೀರಿಯಡ್ ಆಫ್ ಕಾಂಟ್ರಾಕ್ಚುಯಲ್ ಅಪಾಯಿಂಟ್ಮೆಂಟ್, ದ ಪೀರಿಯಡ್ ಆಫ್ ಕಾಂಟ್ರಾಕ್ಚುಯಲ್ ಅಪಾಯಿಂಟ್ಮೆಂಟ್ ಇಸ್ ಫಾರ್ 5 years. ದ ಕಾಂಟ್ರಾಕ್ಟ್ ಪೀರಿಯಡ್ ಮೇ ಬಿ ಎಕ್ಸ್ಟೆಂಡಬಲ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಇಂಡಿವಿಜುವಲ್. ಇದು ಎಕ್ಸ್ಟೆಂಡಬಲ್ ಎಲ್ಲಿ ತನಕ ಇದೆ? ದ ಕಾಂಟ್ರಾಕ್ಟ್ ಆಫ್ ಅಪಾಯಿಂಟ್ಮೆಂಟ್ ಮೇ ಬಿ ಟರ್ಮಿನೇಟೆಡ್ ಬೈ ಎದರ್ ಸೈಡ್ ಆಫ್ ಗಿವಿಂಗ್ 3 months ನೋಡಿ, ಅದು ಇಲ್ಲೂ ಕೊಟ್ಟಿಲ್ಲ. ಸೊ ಎಕ್ಸ್ಟೆಂಡಬಲ್ ಎಷ್ಟು ವರ್ಷ ಅಂತ ಕೊಟ್ಟಿಲ್ಲ. 5 ವರ್ಷ ಮಿನಿಮಮ್ ಸರ್ವಿಸ್ ಕಾಂಟ್ರಾಕ್ಟ್ ಪೀರಿಯಡ್. ಅದಾದ ನಂತರ ನಿಮಗೆ ಎಕ್ಸ್ಟೆಂಡು ಸಹ ಮಾಡಿ ಕೊಡ್ತಾರೆ. ಇನ್ ಕೇಸ್ ನೀವೇನಾದರೂ ಮಿಸ್ಬಿಹೇವ್ ಆ ಥರ ಏನಾದರೂ ಅವರಿಗೆ ಆ್ಯಸ್ ಪರ್ BMRCL ವೇ ಏನಿದೆ, ಅವ್ರ ವೇನಿಂದ ಏನಾದರೂ ಔಟ್ ಆಫ್ ದಿ ವೇ ನೀವು ಏನಾದ್ರು ವರ್ಕ್ ಮಾಡಿದ್ರೆ ನಿಮಗೆ 3 months ನೋಟಿಸ್ ಪೀರಿಯಡ್ ಆ ಥರ ಕೊಟ್ಬಿಟ್ಟು ಅವ್ರು ನಿಮ್ಮನ್ನು ತೆಗೆದು ಹಾಕ್ತಾರೆ, ಅಂದರೆ ಟರ್ಮಿನೇಟ್ ಮಾಡ್ತಾರೆ. ನೀವೇ ಬಿಟ್ಟು ಹೋಗ್ಬೇಕಂತಂದರೆ ನೀವು ನೋಟಿಸ್ ಪೀರಿಯಡ್ ಕೊಟ್ಟು ಬಿಟ್ಟು ಹೋಗ್ಬೋದು. ಆದಮೇಲೆ ಏನಾರು ಡಾಕ್ಯುಮೆಂಟ್ಸ್ ಬೇಕು, ಒರಿಜಿನಲ್ ಸರ್ಟಿಫಿಕೇಟ್ಸ್ ನೋಡಿ, SSLC ಬೇಕಾಗುತ್ತೆ, ಸರ್ಟಿಫಿಕೇಟ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನು, ಆದಮೇಲೆ ನೇವಿ, ಅದೇ ಇಂಡಿಯನ್ ನೇವಿ ಇರ್ಬೋದು, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಏನಿದೆ ಅದು ಎಕ್ಸ್ ಮಿಲಿಟ್ರಿನಲ್ಲಿ ನೀವು ಡಿಸ್ಚಾರ್ಜ್ ಆಗಿರೋದು. ಆದಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಡಿಫೆನ್ಸಿಂದ ತೊಗೊಂಬರ್ಬೇಕಾಗುತ್ತೆ, ಗೆಸ್ಟೆಡ್ ಸೈನ್ ಇರಬೇಕು. ಆದಮೇಲೆ ಮೆಟ್ರೋ ಸೆಲೆಕ್ಷನ್ ಡಸ್ ನಾಟ್ ಕಾನ್ಫರ್ ಅಪಾನ್ ಕ್ಯಾಂಡಿಡೇಟ್ಸ್ ಎನಿ ರೈಟ್ ಆಫ್ ಅಪಾಯಿಂಟ್ಮೆಂಟ್ ಇನ್ BMRCL ನೋಡಿ, BMRCLನಲ್ಲಿ ಯಾವುದೇ ಥರ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ BMRCL ಅಂತಂದರೆ ಮೇಯರ್ ಸೆಲೆಕ್ಷನ್ ಅಂತಂದರೆ ಈ ಸೆಲೆಕ್ಷನ್ ಆಗಿದ್ದೇ ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತಲ್ಲ, ನಿಮ್ಮದು ಬ್ಯಾಕ್ಗ್ರೌಂಡ್ ಚೆಕ್ಕು ಸಹ ಆಗುತ್ತೆ ಅಂತ ಅರ್ಥ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಅಂಡರ್ಗೋ ಟ್ರೈನಿಂಗ್ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದ ನಂತರನೇ ನೀವು ಒಂದು ಕಾಂಟ್ರಾಕ್ಟ್ ಎಂಪ್ಲಾಯ್ ಆಗ್ತೀರಾ. ಏಜ್ ಲಿಮಿಟ್ 50 ವರ್ಷ ಆಲ್ರೆಡಿ ಹೇಳಿದ್ದೀನಿ. ಅಪ್ಲಿಕೇಶನ್ ಫೀಸ್ ಯಾವುದೇ ಥರ ಅಪ್ಲಿಕೇಶನ್ ಫೀ ಇಲ್ಲ, ಯಾಕಂದರೆ ನೀವು ಡಿಫೆನ್ಸ್ ಮಿಲಿಟ್ರಿನಲ್ಲಿ ಸರ್ವ್ ಮಾಡಿರೋ ಕಾರಣದಿಂದ ನಿಮಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ಸೊ ಇದಾದ ನಂತರ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನಿದೆ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಪ್ಲಿಕೇಶನ್ನ ಆನ್ಲೈನಲ್ಲೇ ತುಂಬಬೇಕಂತ ಕೊಟ್ಟಿದ್ದಾರೆ. ಫಿಲ್ ಔಟ್ ದ ಆನ್ಲೈನ್ ಅಪ್ಲಿಕೇಶನ್, ಇದು ಲಿಂಕ್ ಇದೆ, ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಆದಮೇಲೆ ಹಾರ್ಡ್ ಕಾಪಿ, ಇಫ್ ವಿ ಡು ನಾಟ್ ರಿಸೀವ್ ಹಾರ್ಡ್ ಕಾಪಿ ಸಹ ನೀವು ಕೊಡಬೇಕಾಗುತ್ತೆ ಗೆಳೆಯರೆ. ಪ್ರಿಂಟೌಟ್ ತೊಗೊಂಡು ಆ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಜೊತೆಗೆ ನಿಮ್ಮ ಹಾರ್ಡ್ ಕಾಪಿ ಡಾಕ್ಯುಮೆಂಟ್ನ ಈ ಅಡ್ರೆಸ್ಗೆ, ಬಿಲೋ ಅಡ್ರೆಸ್ ಕೊಟ್ಟಿರೋ ಆ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ, BMRCL ಬೆಂಗಳೂರು ಅಡ್ರೆಸ್ಗೆ. ಓಕೆ, ಇದಾದ ನಂತರ ಎಕ್ಸಾಮಿನೇಷನ್ ಏನಿರುತ್ತೆ. ಎಕ್ಸಾಮಿನೇಷನ್ ನೋಡಿ, ಎಕ್ಸಾಮಿನೇಷನ್ ಒಂದು ಏನದು OMR ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಜನರಲ್ ನಾಲೆಡ್ಜ್ 30 ಮಾರ್ಕು, ರೀಸನಿಂಗ್ ಆ್ಯಂಡ್ ಅನಾಲಿಟಿಕ್ಸ್ 30 marks, ಟೆಸ್ಟ್ ಪ್ರೊಫಿಷಿಯನ್ಸಿ 40 marks ಇರುತ್ತೆ. ಟೋಟಲ್ 100 marks ಇರುತ್ತೆ. ಸೊ 120 minutes ಎಕ್ಸಾಮಿನೇಷನ್ ಇರುತ್ತೆ. ಅಪ್ರಾಕ್ಸಿಮೇಟ್ 100 questions ಇರುತ್ತೆ. ಎಷ್ಟು ಕ್ವಶನು ಎಷ್ಟು ಮಾರ್ಕ್ ಅಂತ ಹೇಳಿಲ್ಲ, ಬಟ್ ಈಚ್ ಕ್ವಶನ್ ಕನ್ಸಿಡರ್ಡ್ ಫಾರ್ 1 mark. ಸೊ ದೆರ್ ಈಸ್ ನೆಗೆಟಿವ್ ಮಾರ್ಕಿಂಗ್ ಆಫ್ 1/4 marks ಅಂತ ಕೊಟ್ಟಿದ್ದಾರೆ. 0.25 marks ಮೈನಸ್ ಮಾಡ್ತಾರೆ. ಆದಮೇಲೆ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ ಗೈಸ್. ಸದ್ಯದಲ್ಲೇ ನೀವೆಲ್ಲ ಅಪ್ಲೈ ಮಾಡಿದ ನಂತರ ಹಾಲ್ ಟಿಕೆಟ್ ರಿಲೀಸ್ ಮಾಡ್ತಾರೆ. ಹಾಲ್ ಟಿಕೆಟ್ ತೊಗೊಂಡು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಆಗಿದ್ದವರು ರಿಟರ್ನ್ ಟೆಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಮೆಸೇಜ್ ಬರುತ್ತೆ. ಅಲ್ಲಿಂದ ನಿಮ್ಮ ನೆಕ್ಸ್ಟ್ ಪ್ರಾಸೆಸ್ ಮುಂದುವರಿಯುತ್ತೆ. ಇದಾದ ನಂತರ ಮೆಡಿಕಲ್ ಫಿಟ್ನೆಸ್ ಇರುತ್ತೆ. ಇವೆಲ್ಲ ಕ್ಯಾಟಗಿರೀಸ್ ನೀವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಇದೆಲ್ಲ ಫಿಟ್ ಆದ ನಂತರನೇ ವಿಷನ್ ನೋಡಿ, 6/6 ವಿಷನ್ ಇರಬೇಕು, ವಿತೌಟ್ ಗ್ಲಾಸಸ್ಸು, ವಿತ್ ಫಾಗಿಂಗ್ ಟೆಸ್ಟ್, ನಿಯರ್ ವಿಷನು 0.6 ಇರಬೇಕಾಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಈ ಡೀಟೇಲ್ಸ್ನ ನೀವು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು. ಅದಾದ ನಂತರನೇ ನಿಮ್ಮ ಇಂಪರ್ಸನೇಷನ್ ಅಥವಾ ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್, ನೀವೇನು ಕೊಟ್ಟಿದ್ದೀರ ಡಾಕ್ಯುಮೆಂಟೇಷನಲ್ಲಿ ಆ ಫ್ಯಾಕ್ಟ್ಸ್ನ ಅವರು ಚೆಕ್ ಮಾಡ್ತಾರೆ. ಓಕೆ, ಅದಾದ ನಂತರ ಇವೆಲ್ಲ ಜನರಲ್ ಕಂಡೀಷನ್ಸ್, ಇದೇನಂತ ಇಂಪಾರ್ಟೆಂಟ್ ಏನಿಲ್ಲ. ವಾರ್ನಿಂಗು ಸಹ ಕೊಟ್ಟಿದ್ದಾರೆ. ನೀವೇನಾದರೂ ಫೇಕ್ ಮಾಡೋಕ್ಕೆ ಆ ಥರ ಏನಾದರೂ ಹೋದರೆ ನಿಮ್ಮ ಜಾಬು ಟರ್ಮಿನೇಟ್ ಆಗೋಗುತ್ತೆ. ಪ್ರೊಸೀಜರ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಸಿಂಪಲ್. ನಿಮಗೆ ಲಿಂಕ್ ಹಾಕ್ತೀನಿ, ಆ ಲಿಂಕಿಂದ ನೀವು ಅಪ್ಲೈ ಮಾಡಿ. ಇಲ್ಲಿರೋ ಅಡ್ರೆಸ್ ಟು ದ ಜನರಲ್ ಮ್ಯಾನೇಜರ್ ಅಂತಿದೆಯಲ್ಲ, ಪಾಯಿಂಟ್ ನಂಬರ್ 4 ಆದ ನಂತರ ಆಫ್ಟರ್ ಸಬ್ಮಿಟಿಂಗ್ ಅಂತಿದೆಯಲ್ಲ, ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮೈಂಟೈನರ್ ಅಂತ ಹೇಳ್ಬಿಟ್ಟು ನಿಮ್ಮ ಎನ್ವಲಪ್ ಕವರ್ ಮೇಲೆ ಬರೆದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅದರೆಲ್ಲ ಹಾಕಿ ನೀವು ಕಳಿಸ್ಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ. ಸೊ ಲಾಸ್ಟ್ ಡೇಟ್ ಯಾವಾಗ? ಆನ್ಲೈನ್ ಸಬ್ಮಿಟ್ ಮಾಡೋದಕ್ಕೆ 22ನೇ ತಾರೀಕು ಮೇ. ಬಟ್ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಹಾರ್ಡ್ ಕಾಪೀಸು ಮಾತ್ರ ಹಾರ್ಡ್ ಕಾಪೀಸ್ ಕಳಿಸೋದಕ್ಕೆ ಅದು ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿ ಅಥವಾ ಕೊರಿಯರ್ ಮುಖಾಂತರ ಅದು ಕಳಿಸಿ.
ಅದು 27ನೇ ತಾರೀಕು ಸಂಜೆ 4 ಗಂಟೆ ಒಳಗೆ ರೀಚ್ ಆಗಬೇಕು ಗೈಸ್. ಆವಾಗ ಮಾತ್ರ ನಿಮ್ಮದು ಕನ್ಸಿಡರ್ ಆಗುತ್ತೆ. ಸೊ ಇಷ್ಟು ಮಾಹಿತಿ ಹೇಳಿದ ನಂತರ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ದ ಎಂಡ್. ಇದೇ ಥರ ಇನ್ನೂ ಹಲವಾರು ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ನೋಟಿಫಿಕೇಷನ್ಸ್ ಯಾವ್ದು ಬಂದರೂ ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ ಗೆಳೆಯರೆ. ಸೊ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಗ್ರೂಪ್ಸಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಆದಷ್ಟು ಎಲ್ಲರಿಗೂ ಇನ್ಫಾರ್ಮೇಷನ್ ತಿಳಿಯಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್. ಟೇಕ್ ಕೇರ್.